ಅವನು ಮಡಿಕೇರಿಗೆ ಹೋಗಿದ್ದಾನೆ. ನಾನೇ ಹೇಳಿದ್ದು ಡಿಸ್ಚಾರ್ಜ್ ಆದ್ಮೇಲೆ ಬೇರೆ ಯಾವ್ದೋ ಊರಿಗೆ ಹೋಗು ಅಂತ. ಸುಧಾ, ನಿನ್ನ ಅಕೌಂಟ್ ಅಲ್ಲಿ ಎಷ್ಟು ಹಣ ಇರ್ಬೋದು? ನನಗ್ ಸರಿಯಾಗಿ ಗೊತ್ತಿಲ್ಲ. ಇವರೇ ನನ್ನ ಅಕೌಂಟ್ಗೆ ಹಣ ಜಮಾ ಮಾಡ್ತಿದ್ರು. 1.25 to 1.5 ಲಕ್ಷ ಇರಬಹುದು. ಅಲ್ಲ, ನಿಮ್ ಸೆಕ್ರೆಟರಿ ಇದಾನಲ್ಲ ಪ್ರತಾಪ್, ಅವನು ಹೇಗೆ? ಅವನು ಒಳ್ಳೆ ಮನುಷ್ಯ, ಅವನಂಥವನಲ್ಲ. ನಾನು ಈಗ ನಿನ್ ಜೊತೆ ಸಿಕ್ಕಾಕೊಂಡಿದ್ದೀನಿ. ನಾನಿಲ್ಲಿರೋ ವಿಷಯ ಬ್ಲ್ಯಾಕ್ ಮೇಲರಿಗೆ ಚೆನ್ನಾಗಿ ಗೊತ್ತು. ನಾಳೆ ಅವನಿಂದ ಏನಾದ್ರು ಏರ್ಪೇರ್ ಆದ್ರೆ ನನ್ನಿಂದ ನಿನಗೂ ತೊಂದರೆ ಆಗ್ಬೋದು. ಅದಲ್ಲದೆ ಶವಾನ ಮುಚ್ಚಿಟ್ಟಿರೋ ವಿಷಯ ಅಂದ್ರೆ ಹೆಣನ ಎತ್ಕೊಂಡು ಹೋಗಿದ್ದು, ನಿನ್ಗೆ ಸಹಾಯ ಮಾಡಿದ್ದು ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನನ್ನ ಶಿಕ್ಷೆ ಇನ್ನಷ್ಟು ಹೆಚ್ಚಾಗ್ಬೋದು. ಅದಕ್ಕೆ ನಾನು ಈ ಮನೇಲಿರೋದು. ಸುಧಾ, ಅಕ್ಷಯ್, ನಾನು ಅವರ ವಿಷಯ ಮತ್ತು ಮೊನ್ನೆ ರಾತ್ರಿ ನಡೆದ ಗಲಾಟೆ ಬಗ್ಗೆ ಹೇಳಿದ್ದು ಸತ್ಯ. ಆದರೆ ಕೊನೆಗೆ ಒಂದೇ ಒಂದು ಸುಳ್ಳು ಹೇಳಿದೆ. ಸುಳ್ಳು? ಅಕ್ಷಯ್, ನಾನು ಅವರನ್ನು ಕೊಲೆ ಮಾಡಲಿಲ್ಲ. ಅಂದ್ರೆ ಮತ್ತಿನ್ಯಾರು? ಗಲಾಟೆಯಲ್ಲಿ ಶಶಿಧರ್ ಕೆಳಕ್ಕೆ ಬಿದ್ದ ನಂತರ ಪೊಲೀಸರನ್ನ ಕರೆದುಕೊಂಡು ಬರಲು ಹೊರಗೋಡಿದ. I'll kill you. I'll chop you. क्या भाग लो? ನೀನು ಹೇಗೆ ಬಂದೆ ಇಲ್ಲಿಗೆ? ಓ, ಇಲ್ಲಿಗೆ ಬಂದು ಸಾಯ್ಬೇಕಿತ್ತಾ?